ಭಾರತೀಯ ಜನತಾ ಪಾರ್ಟಿ ಎಂಬುದು ಕೇವಲ ಅಧಿಕಾರಕ್ಕೋಸ್ಕರ ರಾಜಕೀಯ ಮಾಡುವ ಪಕ್ಷವಲ್ಲ. ಅದು ದೇಶದ ಸಮಗ್ರ ಅಭಿವೃದ್ಧಿಯನ್ನು ಧ್ಯೇಯವನ್ನಾಗಿ ಇಟ್ಟುಕೊಂಡಿರುವ ಒಂದು ಬೃಹತ್ ಸಂಘಟನೆ. ಉತ್ತಮ ಆಡಳಿತ, ಅಭಿವೃದ್ಧಿ ಹಾಗೂ ರಕ್ಷಣೆ ನಮ್ಮ ಶಾಶ್ವತ ಸಿದ್ಧಾಂತ. ನಮ್ಮ ಹೆಮ್ಮೆಯ ಬಿಜೆಪಿ ಹುಟ್ಟಿನ ಇತಿಹಾಸ ನಿಜಕ್ಕೂ ರೋಚಕ. ರಾಷ್ಟ್ರ ಪ್ರೇಮದ ತಳಹದಿಯ ಮೇಲೆ 1951ರಲ್ಲಿ ಸ್ಥಾಪನೆಯಾದ ಭಾರತೀಯ ಜನಸಂಘ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ಹೊರಹೊಮ್ಮಿತು. ಎಲ್ಲರೂ ಸುಖಿಗಳಾಗಲಿ, ಎಲ್ಲರೂ ಆರೋಗ್ಯವಂತರಾಗಲಿ, ಎಲ್ಲರೂ ಒಳಿತನ್ನು ಕಾಣಲಿ, ಯಾರಿಗೂ ದುಃಖ ಅನುಭವವಾಗದಿರಲಿ, ಎಲ್ಲೆಡೆಯೂ ಶಾಂತಿ ನೆಲೆಸಲಿ ಎಂಬುದು ನಮ್ಮ ಧ್ಯೇಯೋದ್ದೇಶ. ಪಕ್ಷದ ಬೆಳವಣಿಗೆಯ ಹಾದಿ ಸುಗಮವಾಗಿರದಿದ್ದರೂ ಮತದಾರರಾದ ನೀವು ನಮ್ಮ ಕೈ ಹಿಡಿದಿರಿ. 1984ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಗೆದ್ದಿದ್ದ ನಾವು ಮುಂದೆ ನಡೆದ ಪ್ರತಿಯೊಂದು ಚುನಾವಣೆಗಳಲ್ಲಿಯೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ 1998ರಲ್ಲಿ ಕೇಂದ್ರದಲ್ಲಿ ಅಧಿಕಾರ ಪಡೆದೆವು. ಮೈತ್ರಿಕೂಟದ ನಾಯಕ, ಅಜಾತಶತ್ರು ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾಗುವ ಮೂಲಕ ದೇಶದೆಲ್ಲೆಡೆ ಬಿಜೆಪಿ ಅಲೆ ಹಬ್ಬಿತು. ಅನ್ಯಾಯದ ವಿರುದ್ಧ, ದೇಶವನ್ನು ಅಭದ್ರಗೊಳಿಸುವವರ ವಿರುದ್ಧ ನಾವು ಯಾವಾಗಲೂ ಹೋರಾಡುತ್ತಾ ಬಂದಿದ್ದೇವೆ. ರೈತರೇ ದೇಶದ ಬೆನ್ನೆಲುಬು ಎಂದರಿತಿದ್ದ ನಾವು ಮೊದಲ ಬಾರಿ ಬೆಳೆ ವಿಮೆ ಜಾರಿಗೆ ತಂದೆವು. ದೇಶದ ಉದ್ದಗಲಕ್ಕೂ ಸುವರ್ಣ ಚತುಷ್ಪಥ ಅತ್ಯುತ್ತಮ ಹೆದ್ದಾರಿಗಳನ್ನು ನಿರ್ಮಿಸಿದೆವು. ಕಾರ್ಗಿಲ್ ಯುದ್ಧದಲ್ಲಿ ಗೆಲುವು, ಅಪಾರ ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಸಂಗ್ರಹ, ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಪ್ರಸ್ತಾಪ, ದೇಶದ ಪ್ರಮುಖ ನದಿಗಳನ್ನು ಒಂದುಗೂಡಿಸುವ ಗಂಗಾ ಕಾವೇರಿ ಯೋಜನೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ನೀಡಲಾಗುತ್ತಿದ್ದ ಮೀಸಲಾತಿಯನ್ನು ಮತ್ತೆ 10 ವರ್ಷಗಳ ಅವಧಿಗೆ ಮುಂದುವರಿಸಿದ್ದು, ಆಲಮಟ್ಟಿ ಅಣೆಕಟ್ಟೆಯ ಎತ್ತರವನ್ನು ಏರಿಸಲು ಅನುಮತಿ ನೀಡುವ ಮೂಲಕ 123 ಟಿಎಂಸಿ ಹೆಚ್ಚುವರಿ ನೀರನ್ನು ರಾಜ್ಯಕ್ಕೆ ಒದಗಿಸಿದ್ದು, ಸನ್ಮಾನ್ಯ ಶ್ರೀ ವಾಜಪೇಯಿಯವರ ಮುತ್ಸದ್ದಿತನಕ್ಕೆ ಸಾಕ್ಷಿ. 1,20,000 ಹಳ್ಳಿಗಳನ್ನು ಜೋಡಿಸುವ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು 28,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣಗೊಳಿಸಿದರು. ಇವತ್ತು ದೇಶದಲ್ಲಿ 6 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಡೆಸ್ತಾ ಇದೆ. 2 ರಾಜ್ಯಗಳಲ್ಲಿ ನಾವು ಮೈತ್ರಿಕೂಟದ ಸರ್ಕಾರದಲ್ಲಿ ಭಾಗಿಯಾಗಿದ್ದೇವೆ. 1980ರ ಏಪ್ರಿಲ್ 6ರಂದು ರಾಜ್ಯ ಬಿಜೆಪಿ ಘಟಕ ಉಗಮವಾಯಿತು. ಕೆಲವೇ ವರ್ಷಗಳಲ್ಲಿ ಬಿಜೆಪಿಗೆ ನೀವು ಭದ್ರ ನೆಲೆಗಟ್ಟು ಒದಗಿಸಿದಿರಿ. 1983ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 18 ಕ್ಷೇತ್ರಗಳಲ್ಲಿ ಪಕ್ಷವನ್ನು ಗೆಲ್ಲಿಸುವ ಮೂಲಕ ಶುರುವಾದ ವಿಜಯ ಯಾತ್ರೆ 2008ರಲ್ಲಿ ಸ್ಪಷ್ಟ ಬಹುಮತ ಗಳಿಸುವವರೆಗೆ ಅಬಾಧಿತವಾಗಿ ಸಾಗಿತು. ನಾವು ಶುರು ಮಾಡಿದ ಹಲವಾರು ಜನಪರ ಕೆಲಸಗಳಿಗೆ ನೀವು ನೀಡಿದ ಬೆಂಬಲ ಅಪಾರ. ಜೆಡಿಎಸ್ನ ವಚನ ಭ್ರಷ್ಟತೆಗೆ ಕೆರಳಿದ ನೀವು 2008ರಲ್ಲಿ ನಡೆದ ಚುನಾವಣೆಯಲ್ಲಿ 110 ಸ್ಥಾನಗಳಲ್ಲಿ ನಮ್ಮನ್ನು ಗೆಲ್ಲಿಸುವ ಮೂಲಕ ನಮ್ಮ ಬೆಂಬಲಕ್ಕೆ ನಿಂತಿರಿ. ನಿಮ್ಮ ಈ ಔದಾರ್ಯದಿಂದಾಗಿ ಇಡೀ ದಕ್ಷಿಣ ಭಾರತದ ಮೊದಲ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಎಲ್ಲ ಬಗೆಯ ಜನರಿಗೂ ಸಂವಿಧಾನ ಮತ್ತು ವಿಧಿಗೆ ಅನುಸಾರವಾಗಿ ನ್ಯಾಯವನ್ನು ಮಾಡುತ್ತೇನೆಂದು ರೈತ ಮತ್ತು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ನಂತರ ನಡೆದ ಉಪಚುನಾವಣೆಯಲ್ಲಿಯೂ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಸರ್ಕಾರ ರಚನೆಗೆ ಬೇಕಾಗಿದ್ದ ಸರಳ ಬಹುಮತವನ್ನು ನಮಗೆ ನೀಡಿದಿರಿ. ನಿಮ್ಮ ಈ ಆಶೀರ್ವಾದದ ಬಲದಿಂದ ನಂತರದ ಎಲ್ಲ ಚುನಾವಣೆಗಳಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ನಮ್ಮ ಮೇಲಿಟ್ಟ ನಂಬಿಕೆಯನ್ನು ಸಾಧಿಸಿ ತೋರಿಸಿದಿರಿ. ಈ ಸರ್ಕಾರ ಎಲ್ಲ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ ಸಾಕಷ್ಟು ಶ್ರಮವನ್ನು ಹಾಕಿ ಅವರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತಾ ಇರೋದು ಇಡೀ ರಾಜ್ಯ ಜನ ಮೆಚ್ಚಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಡಳಿತವನ್ನು ಬಹಳ ಚುರುಕುಗೊಳಿಸಿ ಸಂಘಟನೆಯನ್ನು ಕೂಡ ಶಕ್ತಿಶಾಲಿಯಾಗಿ ಮಾಡಬೇಕು ಅಂತ ಒಂದು ದೊಡ್ಡ ಸೈನ್ಯನೇ ಕೆಲಸ ಮಾಡ್ತಿದೆ ಪಕ್ಷದ ಕಾರ್ಯಕರ್ತರದ್ದು. ಈ ಶ್ರಮ ನನಗೆ ವಿಶ್ವಾಸ ಇದೆ. ಬರುವಂಥ ವಿಧಾನಸಭಾ ಚುನಾವಣಾ ಸಂದರ್ಭಕ್ಕೆ ಪ್ರಾಮಾಣಿಕ ಕಾರ್ಯಕರ್ತರು ಒಂದು 150 ಜನ ಶಾಸಕರಾಗಬೇಕು ಅನ್ನೋಂಥ ಕಲ್ಪನೆಯಿಂದ ಇಡೀ ಸಂಘಟನೆ ಪ್ರಯತ್ನ ನಡೆಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜ್ಯವಾದಂಥ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯದ ಹೆಬ್ಬಾಗಿಲನ್ನು ತೆರೆದಿದೆ.
ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಳೆದ 2 ವರ್ಷದಿಂದ ಯಶಸ್ವಿ ಆಡಳಿತವನ್ನು ನಡೆಸಿದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ರೈತ ಪರವಾದಂಥ, ಜನಪರವಾದಂಥ, ಅಭಿವೃದ್ಧಿ ಪರವಾದಂಥ ಸರ್ಕಾರವನ್ನು ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ರೈತರ ಪಾರ್ಟಿಯಾಗಿದೆ, ಬಡವರ ಪಾರ್ಟಿಯಾಗಿದೆ, ಜನಸಾಮಾನ್ಯರ ಪಾರ್ಟಿಯಾಗಿದೆ. ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿಯವರು ಮತ್ತು ಸಂಘಟನಾ ಚತುರರಾದಂಥ ಭಾವುರಾವ್ ದೇಶಪಾಂಡೆ ಅವರ ಒಂದು ತ್ಯಾಗ ಪರಿಶ್ರಮದ ಮೇಲೆ ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿಯಾಗಿ ಕರ್ನಾಟಕದಲ್ಲಿ ತುಂಬು ತಾವರಿಯಾಗಿ ಅರಳಿ ನಿಂತಿದೆ. ಅಧಿಕಾರಕ್ಕೆ ಬಂದ ನಮ್ಮ ಜವಾಬ್ದಾರಿ ಅಧಿಕವಾಗಿತ್ತು. ನಮ್ಮ ಜನರ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದ್ದ ಸಾರಾಯಿ ಹಾಗೂ ಲಾಟರಿಯನ್ನು ನಾವು ನಿಷೇಧಿಸಿದೆವು. ಅದುವರೆಗೆ ಸಾಲ ಪಡೆಯಲು ಕಷ್ಟಪಡುತ್ತಿದ್ದ ರೈತರು, ನೇಕಾರರು, ಮೀನುಗಾರರು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಉದ್ಯಮಿಗಳಿಗೆ 3% ಬಡ್ಡಿ ದರದಲ್ಲಿ ಸಾಲ ನೀಡಿದೆವು. ಗ್ರಾಮೀಣ ಪ್ರದೇಶದ ಬಡ ಹೆಣ್ಣು ಮಕ್ಕಳು ದೂರದಲ್ಲಿರುವ ಶಾಲೆಗೆ ಹೋಗಲಾಗದೆ ವಿದ್ಯಾಭ್ಯಾಸದ ಹಕ್ಕಿನಿಂದ ವಂಚಿತರಾಗಬಾರದು ಎಂದು 7 ಲಕ್ಷ ಉಚಿತ ಸೈಕಲ್ ನೀಡಿದೆವು. ನಾವು ಬೇರೆ ಊರಿಂದ ನಡ್ಕೊಂಡು ಬರ್ತಿದ್ದೋ. ಯಡಿಯೂರಪ್ಪನವರು ಸರ್ಕಾರಕ್ಕೆ ಬಂದ ಮೇಲೆ ನಮಗೆ ಸೈಕಲ್ ಸೌಲಭ್ಯ ಸಿಕ್ಕಿದೆ. ನಮಗೆ ತುಂಬ ಅನುಕೂಲ ಆಗಿದೆ. 5 ವರ್ಷದಿಂದ ನಡ್ಕೊಂಡು ಬರ್ತಿದ್ದೆ. ನಮ್ಮ ಅಪ್ಪ ಅಮ್ಮನ ಕೇಳ್ಕೊಂಡು 2 ವರ್ಷದ ಹಿಂದೆ ಯಡಿಯೂರಪ್ಪ ಸೈಕಲ್ ಕೊಟ್ಟರು ನಮಗೆ. ಬಡ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಉತ್ತಮ ಭವಿಷ್ಯ ದಕ್ಕಲಿ ಎಂದು 1 ಲಕ್ಷ ರೂಪಾಯಿ ನೀಡುವ ಭಾಗ್ಯಲಕ್ಷ್ಮಿ ಯೋಜನೆ ಪ್ರಾರಂಭಿಸಿದೆವು. ನಾನು ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿ. ಯಡಿಯೂರಪ್ಪನವ್ರ ಸರ್ಕಾರ ಬಂದ ಮೇಲೆ ಹೆಣ್ಮಗು ಗಂಡ್ಮಗುವನ್ನು ಭೇದ ಇಲ್ಲದಂತೆ ಒಳ್ಳೆ ಅನುಕೂಲ ಸಿಕ್ಕಿದೆ ನಮಗೆಲ್ಲ. ಮುಪ್ಪಿನಲ್ಲಿ ನೆಮ್ಮದಿ ದಕ್ಕಲೆಂದು ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೊಳಿಸಿದೆವು. ಸಂಧ್ಯಾ ಸುರಕ್ಷಾ ಬಂದಾಗಲಿಂದ ನಮಗೆ ಅನುಕೂಲ ಆಗಿದೆ. ಯಡಿಯೂರಪ್ಪನವರು ಆಮೇಲೆ ಸುರೇಶ್ ಗೌಡರು ಬಂದಮೇಲೆ 50 ರೂಪಾಯಿ ಬತ್ತಿತ್ತು, ಅಲ್ಲಿಂದ ಇವಾಗ 400 ರೂಪಾಯಿ ಬರ್ತದೆ. ಅವರು ಇದು ಮಾಡಿದ ಮೇಲೆ ನಮಗೆ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಕರ್ನಾಟಕದ ಕೆಲ ಪ್ರದೇಶಗಳು ತೀರಾ ಹಿಂದುಳಿದಿವೆ. ಇದನ್ನು ಸರಿಪಡಿಸಲು 1,576 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಶಿಫಾರಸುಗಳ ಜಾರಿಗೆ ಕ್ರಮ ಕೈಗೊಂಡೆವು. ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತಕ್ಕಂಥ ಏನು ಹಣಿಪಟ್ಟಿ ಇದೆಯೋ ಆ ಹಣಿಪಟ್ಟಿಯನ್ನು ಕಿತ್ತು ಹಾಕೋಗೋಸ್ಕರ ಇವತ್ತು ಯಡಿಯೂರಪ್ಪನವರು ಪಣ ತೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಕೊಡ್ತಾಯಿದ್ರು. ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನರಿಗೆ ಒಂದು ಆರೋಗ್ಯವಂತವಾಗಿ ಇರಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ವಾಜಪೇಯಿ ಆರೋಗ್ಯಶ್ರೀ ಅಂತಕ್ಕಂಥ ಹೊಸ ಯೋಜನೆಯನ್ನು ಜಾರಿಗೆ ತಂದು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಅಂದರೆ ಆ ಭಾಗದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಬಡವರು ಇವತ್ತು ಆರೋಗ್ಯವಂತವಾಗಿ ಫ್ರೀಯಾಗಿ ಇವತ್ತು ಹೆಲ್ತ್ ಕೇರ್ ಮಾಡ್ತಕ್ಕಂಥದ್ದು, ಅದರದ್ದು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ರಲ್ಲಿ ಉಚಿತವಾಗಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಏನು ಜನ ಇದ್ದಾರೆ ಅಂಥವರಿಗೆ ಉಚಿತವಾಗಿ ಆರೋಗ್ಯ ಯೋಜನೆಯನ್ನು ತಂದಿರತಕ್ಕಂಥದ್ದು ಇಡೀ ಕರ್ನಾಟಕದ ಜನ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ವಿಶೇಷವಾಗಿ ಜನ ಇದನ್ನು ಮೆಚ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಮಾಡ್ತಕ್ಕಂಥ ಯೋಜನೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಉಚಿತ ಮಧ್ಯಾಹ್ನದ ಊಟ ಒದಗಿಸುವ ಅಕ್ಷರ ದಾಸೋಹವಲ್ಲದೆ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ನೀಡಿಕೆಯನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿದೆವು. ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಹೈಸ್ಕೂಲ್ವರೆಗೆ ಕಲಿಯುವುದು ಸುಲಭವಾಯಿತು. ಹಿಂದುಳಿದ ವರ್ಗದ ಜನತೆ ಅವರಿಗೆ ಸಂಬಂಧಿಸಿದ ಪ್ರತಿಯೊಂದು ಯೋಜನೆಗೂ ಸಾಕಷ್ಟು ಹಣ ಬಿಡುಗಡೆ ಮಾಡಿದೆವು. ಅದುವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಜನಾಂಗದ ನಾಯಕರಾದ ಕನಕದಾಸ, ಅಂಬಿಗರ ಚೌಡಯ್ಯ, ಸಂಗೊಳ್ಳಿ ರಾಯಣ್ಣ ಮುಂತಾದವರ ಸ್ಮಾರಕಗಳ ಅಭಿವೃದ್ಧಿಗೆ ಕ್ರಮ ಕೈಗೊಂಡೆವು. ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು ಅಭಿವೃದ್ಧಿ ಒಂದರಿಂದನೇ ಇವತ್ತು ಈ ನಾಡಿನ ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಈ ಸರ್ಕಾರ ಒಳ್ಳೆಯ ಕೆಲಸವನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಇದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ. ನಾವು ಕೂಡ ನಿಮ್ಮನ್ನು ನಿರಾಶೆಗೊಳಿಸಲಿಲ್ಲ. ರೈತ ಸಮುದಾಯಕ್ಕೆ ರಾಜ್ಯದ ಇತಿಹಾಸದಲ್ಲೇ ಅತ್ಯಧಿಕ ಎನ್ನಬಹುದಾದ 2,050 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ ಸಬ್ಸಿಡಿ ನೀಡಿದೆವು. ರೈತರು, ನೇಕಾರರು ಮತ್ತು ಮೀನುಗಾರರಿಗೆ ನೀಡಲಾಗುತ್ತಿದ್ದ ಸಾಲದ ಬಡ್ಡಿ ದರವನ್ನು 3% ಇಳಿಸಿದೆವು. ಕೃಷಿಯ ಖರ್ಚನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಸಾವಯವ ಕೃಷಿ ಮಿಷನ್ ಸ್ಥಾಪಿಸಿದೆವು. ನೀರಿನ ಲಭ್ಯತೆ ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯದ ಎಲ್ಲ 36,000 ಕೆರೆಗಳ ಜೀರ್ಣೋದ್ಧಾರಕ್ಕೆ ಕ್ರಮ ಕೈಗೊಂಡೆವು.
BJPಯ ಕಾರ್ಯಕರ್ತರು, BJPಯ ಶಾಸಕರು, BJPಯ ಸಚಿವರು ಎಲ್ಲರೂ ಕೂಡ ಒಂದೇ ಧ್ವನಿಯಿಂದ ಒಂದೇ ಗುರಿಯಡಿ ನಾವು ಸಾಗಬೇಕು ಅನ್ನುವ ಒಂದು ಅಭಿಲಾಷೆ ನಮ್ಮದು. ಆ ದಿಕ್ಕಿನಡೆ ಇವತ್ತು ಹೆಜ್ಜೆ ಇಡ್ತಾ ಇದ್ದೀವಿ. ಕಡು ಬಡವರಿಗೂ ಆರೋಗ್ಯ ಭಾಗ್ಯ ದಕ್ಕಲೆಂಬ ಉದ್ದೇಶದಿಂದ ಅತ್ಯುತ್ತಮ ಸೇವೆ ಒದಗಿಸುವ ಆರೋಗ್ಯ ಕವಚ ಯೋಜನೆ ಜಾರಿಗೆ ತಂದೆವು. ನಮ್ಮ ಹೆಣ್ಣು ಮಕ್ಕಳ ಬಾಣಂತನಕ್ಕೂ ನೆರವಾಗುವ ಉದ್ದೇಶದಿಂದ ತಾಯಿ ಭಾಗ್ಯ ಮತ್ತು ಮಡಿಲು ಯೋಜನೆ ರೂಪಿಸಿದೆವು. ನಿರುದ್ಯೋಗ ಸಮಸ್ಯೆ ಹೊಡೆದೋಡಿಸಲು 10 ಲಕ್ಷ ಹೊಸ ಉದ್ಯೋಗಗಳ ಸೃಷ್ಟಿಗೆ ಕ್ರಮ ಕೈಗೊಂಡೆವು. ಕೇವಲ 1 ವರ್ಷದ ಅವಧಿಯಲ್ಲೇ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿನ 80% ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಲು ಸಾಧ್ಯವಾಗಿದ್ದು ನೀವಿತ್ತ ಬೆಂಬಲದಿಂದ. 2ನೇ ಸ್ವತಂತ್ರ ಬಜೆಟ್ನಲ್ಲಿ ಹಿಂದೆ ಪ್ರಾರಂಭಿಸಿದ್ದ ಯೋಜನೆಗಳನ್ನು ಮುಂದುವರಿಸಿದ್ದಲ್ಲದೆ ಹಲವಾರು ಮಹತ್ವದ ಯೋಜನೆಗಳಿಗೆ ಚಾಲನೆ ನೀಡಿದ್ದೇವೆ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಮುಂದುವರಿಸಿದ್ದೇವೆ. ಆಕಸ್ಮಿಕ ಮರಣ ಹೊಂದಿದ ರೈತರ ಕುಟುಂಬಗಳು ಅನಾಥವಾಗಬಾರದು ಎಂದು 1 ಲಕ್ಷ ರೂಪಾಯಿ ಪರಿಹಾರ ನೀಡುತ್ತಿದ್ದೇವೆ. ಬಡವರಿಗೂ ಸ್ವಂತ ಮನೆ ನೀಡಬೇಕೆಂದು 5,35,000 ಮನೆ ನಿರ್ಮಿಸಲು ಮುಂದಾಗಿದ್ದೇವೆ. ಸಮಾಜದ ಎಲ್ಲ ವರ್ಗದ ಮಠ ಮಾನ್ಯಗಳಿಗೆ ಹಾಗೂ ಸ್ವಾತಂತ್ರ್ಯ ಯೋಧರ ಸ್ಮಾರಕ ಅಭಿವೃದ್ಧಿಗೆ ನೆರವು ನೀಡಿದ್ದು ಬಿಜೆಪಿ ಸರ್ಕಾರದ ವಿಶಿಷ್ಟ ಸಾಧನೆ. ಉತ್ತರ ಕರ್ನಾಟಕದ 350 ನೆರೆಪೀಡಿತ ಗ್ರಾಮಗಳು ಮತ್ತೆಂದೂ ಸಮಸ್ಯೆ ಎದುರಿಸಬಾರದು ಎಂದು ಅವುಗಳ ಶಾಶ್ವತ ಸ್ಥಳಾಂತರಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಅತಿವೃಷ್ಟಿ ನೆರೆ ಹಾವಳಿಗಳಿಂದ ಗ್ರಾಮಗಳು ಮುಳುಗೋಗ್ತಾ ಇತ್ತು. ಅಂಥ ಗ್ರಾಮಗಳನ್ನು ಎತ್ತರದ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಯೋಜನೆ ನಾನು ಕೈಗೊಂಡೆ. ಕೈಗಾರಿಕೋದ್ಯಮಗಳಿಂದ, ಸಾಧು ಸಂತರಿಂದ, ದಾನಿಗಳಿಂದ ದೇಶದಲ್ಲೇ ಮೊದಲ ಬಾರಿಗೆ ಸುಮಾರು 600 ಕೋಟಿ ರೂಪಾಯಿನ ಸಂಗ್ರಹ ಮಾಡಿದೆವು. 30-50 ಸೈಟ್ಗಳನ್ನು ಕೊಟ್ಟೆ ಬಡವರಿಗೆ. ಸುಮಾರು 5,000 ಎಕರೆ ಭೂಮಿಯನ್ನು ರೈತರಿಂದಲೇ ಕೊಂಡುಕೊಂಡು ಲೇಔಟ್ ಮಾಡ್ತಾ ಇದ್ದೇವೆ. ನವನಗರ ನಿರ್ಮಾಣ ಮಾಡ್ತಾ ಇದ್ದೇವೆ. ಒಂದು ಮನೆ ಕಟ್ಟಕ್ಕೆ 40,000 ಕೊಡ್ತಾ ಇದ್ದೋ, ಈಗ 1.25 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಸುಮಾರು 25,000 ಮನೆಗಳನ್ನು ಪೂರ್ಣ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೇವೆ. ಒಟ್ಟು 62,000 ಮನೆಗಳಾಗಬೇಕು. ಡಿಸೆಂಬರ್ ಒಳಗೆ ಇದು ಪೂರ್ಣ ಮಾಡಿ ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಅವರಿಗೆ ನೆರವು ಕೊಡುವಂಥ, ಅವರಿಗೆ ವಾಸೋದ್ಯೋಗ ಬೇಕಾದಂಥ ಎಲ್ಲ ರೀತಿಯ ನಾಗರಿಕ ಸವಲತ್ತನ್ನು ಕೊಡುವಂಥ ಒಂದು ಐತಿಹಾಸಿಕ ನಿರ್ಧಾರವನ್ನು ನಾವು ಕೊಂಡಿದ್ದೇವೆ. ಮುಸ್ಲಿಂ ಬಾಂಧವರಿಗೆ ಶಾದಿ ಮಹಲ್ ಹಾಗೂ ಹಜ್ ಭವನ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ್ದೇವೆ. ಈ ನಾಡಿನ ಬೆನ್ನೆಲುಬಾದ ಕಮ್ಮಾರ, ಮಡಿವಾಳ, ಉಪ್ಪಾರ, ಸವಿತ, ಕ್ಷತ್ರಿಯ, ಕುಂಬಾರ, ಅಕ್ಕಸಾಲಿಗರ ಆರ್ಥಿಕ ಚಟುವಟಿಕೆಗಳ ಬೆಂಬಲಕ್ಕೂ ಕೋಟ್ಯಾಂತರ ರೂಪಾಯಿಗಳ ನೆರವು ನೀಡಿದ್ದೇವೆ. ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 58ರಿಂದ 60 ವರ್ಷಕ್ಕೆ ಏರಿಸಿದ್ದೇವೆ. ಮೀನುಗಾರರಿಗೆಂದೇ 2,500 ಮನೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಬರಪೀಡಿತ ಪ್ರದೇಶಗಳಾದ ಚಿತ್ರದುರ್ಗ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ನೀರಾವರಿ ಮತ್ತು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುತ್ತಿದ್ದೇವೆ. ರಾಜ್ಯದ ಎಲ್ಲ ಕೆರೆಗಳಿಗೂ ಜಲ ಸಂವರ್ಧನೆ ಯೋಜನೆಯಡಿ ಕೆರೆ ಮರುಭರ್ತಿಗೆ ಮುಂದಾಗಿದ್ದೇವೆ. ಬಿಸಿಯೂಟ ತಯಾರಕರ ಸಂಭಾವನೆ ಹೆಚ್ಚಿಸಿದ್ದೇವೆ. 5,000 ವೈದ್ಯರು ಮತ್ತು ದಾದಿಯರ ನೇಮಕಕ್ಕೂ ಕ್ರಮ ಕೈಗೊಂಡಿದ್ದೇವೆ. ಸರ್ಕಾರದ ಪ್ರತಿಯೊಂದು ಯೋಜನೆಯ ಲಾಭ ಸಮಾಜದ ಕೆಳ ಹಂತದಲ್ಲಿರುವವರಿಗೂ ದಕ್ಕಬೇಕೆಂಬುದು ನಮ್ಮ ನೀತಿ. ಹೀಗಾಗಿ ಹಾಲು ಉತ್ಪಾದಕರಿಗೆ 1 ಲೀಟರ್ ಹಾಲಿಗೆ 2 ರೂಪಾಯಿ ಪ್ರೋತ್ಸಾಹ ಧನ ನೀಡುತ್ತಿದ್ದೇವೆ. ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವಂತಾಗಲಿ ಎಂದು 6% ಬಡ್ಡಿ ದರದಲ್ಲಿ ಶಿಕ್ಷಣ ಸಾಲ ನೀಡುತ್ತಿದ್ದೇವೆ. ರೈತರ ಕೊಡುಗೆ ಗೌರವಿಸಲು ರಾಷ್ಟ್ರಕವಿ ಕುವೆಂಪು ರಚಿಸಿದ ಉಳುವ ಯೋಗಿಯ ನೋಡಲ್ಲಿ ಹಾಡನ್ನು ರೈತ ಗೀತೆ ಎಂದು ಘೋಷಿಸಿದ್ದೇವೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ.
ಯಾವುದೇ ರಾಜ್ಯ ಉನ್ನತ ಮಟ್ಟದ ಕೈಗಾರಿಕೆಗಳ